ಈಗಾಗಲೇ 2 ಕೇಸ್ ಡಿಟೆಕ್ಟ್ ಆಗಿದೆ HMPVಗೆ ಸಂಬಂಧಪಟ್ಟಂತೆ ಅನ್ನೋದರ ಮಾಹಿತಿ ನಾವು ಕೊಡ್ತಾ ಇದ್ವಿ. ಜೊತೆಗೆ ಮುಂಜಾಗ್ರತಾ ಕ್ರಮ ಹೇಗೆ ಅಂತ ಇದರ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಇಬ್ಬರು ಮಕ್ಕಳಲ್ಲಿ HMP ವೈರಸ್ ಪತ್ತೆ ಹಿನ್ನೆಲೆಯಲ್ಲಿ HMP ವೈರಸ್ ಟೆಸ್ಟಿಂಗ್ನ ಅಗತ್ಯ ಇಲ್ಲ ಅನ್ನೋ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಖಾಸಗಿ ಆಸ್ಪತ್ರೆಗಳಲ್ಲಿ HMP ವೈರಸ್ ಟೆಸ್ಟ್ಗೆ ದುಬಾರಿ ಹಣವನ್ನು ಪಾವತಿ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ 10 ರಿಂದ 12 ಸಾವಿರ ಖರ್ಚಾಗುತ್ತೆ. ಚಳಿಗಾಲದಲ್ಲಿ ಈ ವೈರಸ್ ಕಾಣಿಸ್ಕೊಳ್ಳೋದು ಸಹಜ. ಅದೇನೋ ಬಯೋಫೈರ್ ಪ್ಯಾನೆಲ್ ಟೆಸ್ಟ್ ಅಂತೆಲ್ಲ ಮಾಡ್ತಾರೆ, ಅದಕ್ಕೆ ತುಂಬ ಕಾಸ್ಟ್ಲಿ, ಬಟ್ 1 ಅವರಲ್ಲಿ ರಿಪೋರ್ಟ್ ಬರುತ್ತೆ ಅಂತೆಲ್ಲ ಮಾತಿತ್ತು. ಹೀಗಾಗಿ ಎಲ್ಲರೂ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಆರೋಗ್ಯ ಇಲಾಖೆಯಿಂದ ಸಾರ್ವಜನಿಕರಿಗೆ ಸಲಹೆಯನ್ನು ಕೊಡಲಾಗ್ತಾ ಇದೆ. ಟೆಸ್ಟಿಂಗ್ ಮಾಡಿಸಲೇಬೇಕು, ಟ್ರ್ಯಾಕ್ ಡೌನು, ಟ್ರೀಟ್ಮೆಂಟು, ಆ 3 T's ಏನಿತ್ತು ಅದೇನು ಅಗತ್ಯ ಇಲ್ಲ ಇದರಲ್ಲಿ. ಯಾಕಂದರೆ ಇದರ ಗುಣಲಕ್ಷಣನೇ ಕೋವಿಡ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಇದೆ. ಸಿಂಪ್ಟಮ್ಯಾಟಿಕ್ ಯಾರಿರ್ತಾರೆ ಅಂಥವ್ರು ಮಾತ್ರ ಬಂದು ಟ್ರೀಟ್ಮೆಂಟನ್ನು ತಗೊಳ್ಳಿ ಏನೋ ಅಭಿಪ್ರಾಯನೋ ಗೊತ್ತಿಲ್ಲ. ಚಳಿಗಾಲದಲ್ಲಿ ವೈರಸ್ ಕಾಣಿಸ್ಕೊಳ್ಳೋದು ಸಹಜ ಅಂತ. ಡಿಸೆಂಬರಿಂದ ಫೆಬ್ರವರಿ ತನಕ ಫ್ಲೂ ಸೀಸನ್ ಅಂತ ಏನು ಕರಿತೀವಿ. ಸೊ ಆ ಟೈಮಲ್ಲಿ ಈ ವೈರಸ್ ತನ್ನ ಶಕ್ತಿಯನ್ನು ವೃದ್ಧಿಸ್ಕೊಳ್ಳುತ್ತೆ ಅನ್ನೋದು ಪ್ರಾಬಬ್ಲಿ ಎಕ್ಸ್ಪರ್ಟ್ಸ್ನ ಅಭಿಪ್ರಾಯ ಅಂತ ಅನಿಸುತ್ತೆ. ಬಿಕಾಸ್ ಈ ವೈರಸ್ನ ಸೂಕ್ಷ್ಮವಾಗಿ ಗುಣಲಕ್ಷಣಗಳನ್ನು ಸ್ಟಡಿ ಮಾಡಿರ್ತಾರೆ ಅವರು. ಟೆಸ್ಟ್ ಬೇಕಾ ಬೇಡವಾ, ಅಫೋರ್ಡ್ ಮಾಡ್ಬೋದಾ ಎಲ್ಲರೂ ಅದನ್ನೆಲ್ಲ ನೋಡ್ತಾರಲ್ಲ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. HMP ಯಾವಾಗ ಡಿಟೆಕ್ಟ್ ಆಯಿತು ಆಗ್ಲಿಂದ ಈ ಟೆಸ್ಟ್ ವಿಚಾರಕ್ಕೆ ಬಂದಾಗ ಭಾಳ ಕಾಸ್ಟ್ಲಿ ಆಗುತ್ತೆ, ಎಕ್ಸ್ಪೆನ್ಸಿವ್ ಆಗುತ್ತೆ ಟೆಸ್ಟ್ಗಳು ಅನ್ನುವಂತಹ ಮಾತು ಡೇ 1 ಕೇಳಿ ಬರ್ತಾ ಇತ್ತು. ಸೊ ಇದಕ್ಕೋಸ್ಕರ ಆರೋಗ್ಯ ಇಲಾಖೆ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಮತ್ತು ಈ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಯಾವ ರೀತಿ ಎಕ್ಸ್ಪರ್ಟ್ಸ್ಗಳು ಎಲ್ಲ ಒಟ್ಟುಗೂಡಿ ಒಂದು ಕನ್ಕ್ಲೂಷನ್ಗೆ ಬಂದಿದ್ದಾರೆ ಅಂತ. 3 T's ತುಂಬ ಇಂಪಾರ್ಟೆಂಟ್ ಸಾಂಕ್ರಾಮಿಕ ರೋಗವನ್ನು ಟ್ರ್ಯಾಕ್ ಡೌನ್ ಮಾಡೋದಕ್ಕೆ. ಬಟ್ ಟೆಸ್ಟಿಂಗೇ ಬೇಡ, ಅಗತ್ಯ ಇಲ್ಲ ಅಂತ ಹೇಳೋದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಆಗುತ್ತೆ. ಖಂಡಿತ ಮಮತಾ, ಟೆಸ್ಟಿಂಗ್ ಬೇಡ ಅನ್ನುವಂಥದ್ದು ಎಷ್ಟು ಸರಿ, ಆಮೇಲೆ ಇದು ಸ್ಪ್ರೆಡ್ ಆದ್ರೆ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಒಂದು ಆಲೋಚನೆ ಕೂಡ ಇರುತ್ತೆ. ಆದ್ರೆ ತಜ್ಞರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿಕೊಂಡು ಆರೋಗ್ಯ ಇಲಾಖೆ ಅಧಿಕಾರಿಗಳು ಈ ನಿರ್ಧಾರಕ್ಕೆ ಬರೋದಕ್ಕೆ ಈಗ ಮುಂದಾಗಿರುವಂತದ್ದು. ಅಂದ್ರೆ ಚಳಿಗಾಲದಲ್ಲಿ ಇದು HMP ವೈರಸ್ ಕಾಣಿಸ್ಕೊಳ್ಳುವಂಥದ್ದು ಸಹಜ, ಆದ್ರೆ ಅಪಾಯಕಾರಿ ಅಲ್ಲ, ಜೊತೆಗೆ ಮಾರಣಾಂತಿಕ ಕೂಡ ಅಲ್ಲ ಎನ್ನುವಂಥದ್ದನ್ನ ಖಚಿತಪಡಿಸ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಈ ಹಿಂದೆನೂ ಕೂಡ ಸಾಕಷ್ಟು 2001 ಕೂಡ ಈ ವೈರಸ್ ಕಾಣಿಸ್ಕೊಂಡ ಬರ್ತಾ ಇದೆ. ಆದ್ರೆ ಸಾವು ಯಾವುದು ಕೂಡ ಆಗಿಲ್ಲ. ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡ್ರೆ ಕೂಡಲೇ ಅದು ವಾಸಿ ಆಗುತ್ತೆ. ಸಾಮಾನ್ಯವಾಗಿ ಜ್ವರ ಬಂದಾಗ, ಮೈಕೈ ನೋವು ಬಂದಾಗ, ನಿಮೋನಿಯಾ ಕಾಣಿಸ್ಕೊಂಡಾಗ ಅಂತ ಸಂದರ್ಭದಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾರೋ ಅದೇ ಮಾದರಿಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಂಡ್ರೆ ಇದು ಕೂಡ ವಾಸಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಟೆಸ್ಟಿಂಗ್ ಅಗತ್ಯ ಇಲ್ಲ ಅಂತ ಯಾಕೆ ಬರ್ತಾ ಇದಾರೆ ಅಂತಂದ್ರೆ, ಸಾಮಾನ್ಯ ಜನರಿಗೆ, ಬಡವರು ಇದಕ್ಕೆ ಅಂತಾನೆ ಟೆಸ್ಟ್ ಮಾಡಿಸ್ಕೊಂಡ್ರೆ ಭಾರಿ ಕಾಸ್ಟ್ಲಿ ಆಗುತ್ತೆ. 10 ರಿಂದ 12 ಸಾವಿರ ರೂಪಾಯಿ ಆಗುತ್ತೆ ಪ್ರೈವೇಟ್ ಅಲ್ಲಿ. ಜೊತೆಗೆ ಗೌರ್ಮೆಂಟ್ ಅಲ್ಲಿ ಕೂಡ ಈಗ ಟೆಸ್ಟಿಂಗ್ ಮಾಡೋದಿಲ್ಲ ಅಂತಾನು ಕೂಡ ಆರೋಗ್ಯ ಇಲಾಖೆ ಹೇಳ್ತಾ ಇರುವಂತದ್ದು. ಒಂದು ವೇಳೆ ಮ್ಯೂಟೆಂಟ್ ಅಲ್ಲ ಅನ್ನೋದು ಕೂಡ ಖಚಿತಪಡಿಸ್ಕೊಂಡಿದ್ದಾರೆ. ಮ್ಯೂಟೆಂಟ್ ವೈರಸ್ ಅಂತ ಏನಾದ್ರು ಆಗಿದ್ರೆ, ರೂಪಾಂತರ ವೈರಸ್ ಅಂತ ಏನಾದ್ರು ಆಗಿದ್ರೆ ಆಗ ಟೆಸ್ಟ್ ಆಗತ್ತಾ ಇತ್ತು, ಇದು ಪರಿಣಾಮಕಾರಿ ಅಂತೇಳಿ ನಿರ್ಧಾರಕ್ಕೆ ಬರ್ತಾ ಇದ್ರು. ಹಳೆ ವೈರಸ್ ಅನ್ನೋದೇ ಈಗ ಗೊತ್ತಾಗಿರೋ ಕಾರಣಕ್ಕೋಸ್ಕರ ಟೆಸ್ಟಿಂಗ್ ಏನೋ ಅಗತ್ಯ ಇಲ್ಲ, ಟ್ರೀಟ್ಮೆಂಟ್ ತೆಗೆದುಕೊಂಡ್ರೆ ಸಾಕು, ಒಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಲೋಕೇಶ್.